ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ ಸ್ನೇಹಿತರೆ, ಬೆಳಗ್ಗೆನೇ ಲಾಗ್ ಚಲೋ ಮಾಡಿ ನೋಡಿ. ಇವತ್ತು ಮನೆ ಕ್ಲೀನಿಂಗ್ ಮಾಡಾಕತ್ತೀನಿ. ನಮ್ಮ ಊರಲ್ಲಿ ಊರು ಸ್ನೇಹಿತರೆ, ಉರ್ಸಿನ ದಿನ ಇದು. ನೀನು ರಾತ್ರಿ ಎಲ್ಲ ಬಾಡೆ ತಿಕ್ಕಿರಿ 12 ತನ ಆಯ್ತು ರೀ. ಇವತ್ತು ಹೇಳ್ಬೇಕಂದ್ರೆ 7 ಗಂಟೆಗೆ ಎದ್ದಿ ಸ್ನೇಹಿತರೆ. ಅದು ಟೈಮನ್ನು ತೋರಿಸಿನಿ, ಡೈಲಿ ಲಾಗ್ನೇ ಬಂದೈತೆ ನೋಡಿ. ಅದು ಕೂಡ ಇದಿಷ್ಟು ವರ್ಷ ಒಂದು ಡಬ್ಬ ಹಾಕಿದ್ನಂದ್ರೆ ಬಾಂಡೆ ಮೇಲೆ ಚಿಕ್ಕ ಇರ್ತಾವಲ್ಲ, ಆ ಥರ ಎಲ್ಲ ಹೋಗ್ಬಿಡುತ್ತೆ. ಮತ್ತು ಆದಷ್ಟು ಮನೆ ಕ್ಲೀನ್ ಆಗುತ್ತೆ. ನಮ್ಮ ಮನೆ ಬಣ್ಣ ಸುಣ್ಣ ಮಾಡಾಗ ಸಿಲ್ಪ್ ತಿಕ್ಕಿದ್ದು ಸ್ನೇಹಿತರೆ, ಹಿಂಗಾಗಿ ಹೊಲಸಾಗಿತ್ತು. ಇದು ಮಳೆ ಬಡೋದು ನಾನೇ ಸಿಲ್ಪ್ ಕುಂದಿಸಕ್ಕಂತ ಅಡ್ಜಸ್ಟ್ ಮಾಡ್ಕೊಂಡೇನಿ ರೀ. ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಂಡು ಸಾಮಾನುಗಳು ಸಟ್ ಮಾಡ್ಕೊಂಬಿಡ್ಬೇಕ್ರಿ. ನೋಡಿ ಬಿಳೆ ಪುಟ್ಟಿ ಒಂದು ವರ್ಷಿ ಮ್ಯಾ ಡಬ್ಬಕ್ಕೆ ಬರ್ತೀನಿ ಸ್ನೇಹಿತರೆ. ಇದು ವರ್ಷ ಚೋಡ ಪಾಡ ಮಾಡಿದ್ರೆ ಅಂತೇಳಿ ಇದು ಒಂದು ದೊಡ್ಡ ಸಾಮಾನು ಐತೆ ನೋಡಿ. ಒಂದು ಗುಂಡಿಗೆ ಪಂಡಿಗೆ ಬಗೋನಿ ತೊಗೋಬೇಕ್ರಿ. ಏನು ಸಾಮಾನುಗಳು ಇನ್ನೂ ಇಲ್ಲ. ಇನ್ನು ಶ್ರಾವಣಿಯರ ಕಾರ್ಯಕ್ರಮಗಳು ಶ್ರಾವಣ ಕುಮಾರ್ ಬರ್ತಾವೆ. ಆಲ್ಮೋಸ್ಟ್ ಈಗವಾಗ ಜೀವನನೇ ನಡೆಸೋದು ಕಷ್ಟ ಆಗಿದೆ ಸ್ನೇಹಿತರೆ. ನೋಡ್ತಿರ್ಬೇಕು, ತುಂಬ ಕಷ್ಟ ಆಗೈತೆ. ಏನು ಮಾಡ್ಬೇಕ್ರಿ, ಮತ್ತು ಜೀವನ ಒಂದು ಮಾಡ್ಕೊಳ್ಬೇಕಲ್ಲ. ಮುಂದೆ ನೋಡಿದ್ರೆ ಆಯ್ತು, ಅವರಿಬ್ಬರಿಗೆ ಸಾಲಿ ಕಲಿತು ಏನೋ ಒಂದು ಮೆಟ್ಟಿಗೆ ಹತ್ತಿದ್ರಂದ್ರೆ ನೌಕರಿ ಗಿಕ್ರಿ ಆತ ಸ್ನೇಹಿತರೆ, ಚಲೋ ಆಗುತ್ತೆ ಅವ್ರಿಗೆ. ಅವಾಗೆಲ್ಲ ನಾನು ಕಷ್ಟಕ್ಕೆಲ್ಲ ಹಿಂಗುತ್ತೆ. ನಾನು ಇವು ಲಾಸ್ಟ್ ಸೈಜ್ ಬಗು ನೋಡಿ. ಏನಾರ ಹೆಚ್ಚು ಕಮ್ಮಿ ಒಂದು ಸೇರ್ ಲಾಸ್ಟ್ ಅನ್ನ ಕುಯ್ತೈತೆ ನೋಡಿ. ಹಿಂಗಾಗಿ ಅದಕ್ಕಿಂತ ಹೆಚ್ಚಿನ ಕುದಿಯಲ್ಲ. ಉಸು ಹಂಗೆ ಹಾಕಿಟ್ಟಿದ್ದೆ ನಿನ್ನೆ ರಾತ್ರಿ. ಎಲ್ಲ ಒರೆಸ್ಕೊಳಕತ್ತೀನಿ. ಶ್ರಾವಣಿಗೆ ಕೂಡ ವೀಡಿಯೋ ಮಾಡಾಕತ್ತ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಈ ಮನೆ ಮಗಳನ್ನು ಬೆಳೆಸಿ ಉಳಿಸಿ ನಿಮ್ಮ ಕೈಲಿ ಏನೇ ನನಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಿದ್ರೂ ವಿಡಿಯೋ ನೋಡಿ ಹೆಲ್ಪ್ ಮಾಡಿ. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಪೇಮೆಂಟ್ ಆಗೋದೈತೆ ಅಂತ ನಾ ಹೇಳಕತ್ತೀನಿ ರೀ. ಯಾರು ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟು ಸ್ನೇಹಿತರೆ. ಇನ್ನು ಈ ತಿಂಗಳು ಹೋಗಲ್ರಿ, ಮುಂದಿನ ತಿಂಗಳ ಇನ್ನು ಏನಿಲ್ಲಾಂದ್ರೆ 3 ತಿಂಗಳು ಬೇಕು ನೋಡಿ ನನ್ನ ಪೇಮೆಂಟ್ ಕೈಯಾಗ ಬರ್ಬೇಕು ಸ್ನೇಹಿತರೆ. ಕಷ್ಟ ಐತ್ರಿ ಇದು. ನಾವು ಎಷ್ಟು ಜಲ್ದಿ ಯೂಟ್ಯೂಬ್ನೇ ಪೇಮೆಂಟ್ ತೊಗೋತೀವಿ ಅಂದ್ರೆ ಸುಲಭ ಇಲ್ಲ. ನಾನು ಅನ್ಕೊಂಡಿದ್ದೆ ಹಿಂಗೆ ವ್ಯೂಸ್ ಬಂದ್ರಾಗುತ್ತೆ. ಈಗ 500 600 ಹೊಂಟಾವ್ರಿ. ಎಲ್ಲರೂ ಆಲ್ಮೋಸ್ಟ್ ನಾನು ಒಬ್ಬೇಕಿನಲ್ಲ ಸ್ನೇಹಿತರೆ, ಆಲ್ಮೋಸ್ಟ್ ವ್ಯೂಸ್ ಕಮ್ಮಿ ಆಗ್ಯಾವ ಇವಾಗ. ಮತ್ತೇನು ಹೇಳೋದಂದ್ರೆ ನಮ್ಮ ಬಗ್ಗೆ ಮೊನ್ನೊಬ್ಬರು ವೀಡಿಯೋ ಮಾಡಿದರು. ಯಾರು ಏನು ಅಂತ ನಿಮ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ಬಗ್ಗೆ ವಿಡಿಯೋ ಮಾಡಿ, ನನ್ನ ಬಗ್ಗೆ ಇವಾಗ ಯೂಟ್ಯೂಬರ್ ಅಕ್ಕ ಅಂತ ಅಕ್ಕಿ ಹೋಗಿ ಯೂಟ್ಯೂಬರ್ ಅಕ್ಕ ಅಂತ ಅನ್ನಕತ್ತಾಳ. ಅದ್ರ ಬಗ್ಗೆ ನಿಮಗೆ ಏನೋ ಕ್ಲಾರಿಟಿ ಬೇಕಾದ್ರೆ ಯಾರು ಏನು ಅಂತ ನಿಮಗೆ ಗೊತ್ತಾಯಿದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಮಾತಾಡಬೇಕು ನಿಮ್ಗೆ ಕೂಡ ಅಂತೀನಿ. ನಾನು ಇವಾಗ ಮಾತಾಡಲ್ಲ ಸ್ನೇಹಿತರೆ, ದೇವ್ರಿಗೆ ಹೊಂಟೀನಿ. ಅವರಷ್ಟು ಚೀಪ್ ಮೆಂಟಾಲಿಟಿ ಆ ದೇವರೇ ನೋಡ್ಕೊತಾನೆ. ಶ್ರೀಶೈಲ್ ಮಲ್ಲೆಗೆ ಬಿಟ್ಟು ನಾನು ಬೇಡ್ಕೊಂಡಿದ್ದೆ, ಶ್ರೀಶೈಲ್ ಮಲ್ಲೆ ನೀನು ನೋಡಪ್ಪ, ತಪ್ಪು ಅಪ್ಪು ನಾವು ಅಳೆಯೋದಕ್ಕಿಂತ ಮ್ಯಾಗೊಬ್ಬ ಭಗವಂತ ಅಳದೇ ಅಳಿತ ಸ್ನೇಹಿತರೆ. ನಮಗೆ ಅನಿಸುತ್ತಾ ನಾವೇ ಶ್ರೇಷ್ಠ, ನಾವು ಏನು ಗೊತ್ತೇ ಆಗಲ್ಲ, ನಾವೇನು ತಪ್ಪು ಮಾಡಿದರೂ ಮುಚ್ಕೊಂಡು ಹೋಗುತ್ತಾ, ನಾವೇ ಗ್ರೇಟ ಅಂತ ನಾವು ಅಂದ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ದೇವರೊಬ್ಬ ಮ್ಯಾಗೊಬ್ಬ ಕುಂತು ನೋಡ್ತಿರ್ತಾನೆ. 2 ಕಡೆ ತಕ್ಕಡಿರ್ತಾನೆ. ಯಾವ ತಕ್ಕಡಿ ಹೆಂಗೆ, ಯಾವ ತಕ್ಕಡಿ ಇದು ಅಂತ ನೋಡ್ತಿರ್ತಾನೆ. ಹಂಗೆ ನನ್ನ ಬಗ್ಗೆ ವಿಡಿಯೋ ಮಾಡಿ ನನ್ನ ಬಗ್ಗೆನೇ ಎಲ್ಲ ಮಾತಾಡಿ 44,000 ವ್ಯೂಸ್ ತೊಗೊಂಡು ಬೆಳೆದ ತಾನು. ಅಕ್ಕಿ ಅನ್ನಬಾರ್ದ್ರಿ. ಅವ್ರು ಮಾತಾಡ್ದಂಗೆ ನಾವು ಮಾತಾಡಿದಂದ್ರೆ ಅಲ್ಲಿ ಮರ್ಯಾದೆ ಇರಲ್ಲ ಸ್ನೇಹಿತರೆ. ಮತ್ತು ಅಷ್ಟು ಆಯಿತು. ಅವ್ರ ಮೆಂಟಾಲಿಟಿ ಹೆಂಗೆ ಐತೆ ನೋಡ್ರಿ. ನನ್ನ ಕಡೆ ಕಸ್ಟಮರ್, ನನ್ನ ಕಡೆ ಕಾಯಂ ಕಸ್ಟಮರು ಅಕ್ಕೋರು ನನ್ನ ಕಡೆ ತೊಗೋತಿದ್ರು. ಮತ್ತು ಇವ್ರ ಪರಿಚಯ ಆಗನ ಅವ್ರ ಕಡೆ ಬಟ್ಟೆ ತೊಗೊಳಕತ್ರು. ಅವರು ಮತ್ತು ಇಲ್ಲಿ ಇಷ್ಟ ಆಗನ ನನ್ನ ಕಡೆ ಒಳಗೆ ತೊಗೊಳಕತ್ತಲ್ಲ. ಅವ್ರಿಗೆ ಪಾಪ ಅವ್ರ ಬಗ್ಗೆ ವಿಡಿಯೋ ಮಾಡ್ಯಾರಿ. ಈ ನನ್ನ ಬಗ್ಗೆ ಆದ್ರೆ ನಾವು ಹೋಲಿಬಿಡೋ ಅಂತಿದ್ದೆ ಸ್ನೇಹಿತರೆ. ಅವ್ರೇನ್ರಿ ಸ್ನೇಹಿತರೆ, ಪಾಪ ಅವರು ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಂಥರ ಏನೋ ಮಾಡಾಕತ್ತಾರಂದ್ರೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಅಂಥ ಗುಣ ಇದ್ದವ್ರಿಗೆ ಅವ್ರಿಗೆ ಯಾಕೆ ಮಾಡ್ಬೇಕ್ರಿ? ಅವ್ರು ಇಷ್ಟ ಸ್ನೇಹಿತರೆ. ನನ್ನ ಕಡೆ ಫಸ್ಟಿಗೆ ನನಗೆ ವ್ಯಾಪಾರ ಮಾಡ್ಬೇಕಂದ್ರೆ ಅವರೇ ಹೇಳ್ಕೊಟ್ಟಿದ್ದು ಆನ್ಲೈನ್ ಬಿಸ್ನೆಸ್ನಾಗ. ಈಗ ಮತ್ತು ಆನ್ಲೈನ್ ಬಿಸ್ನೆಸ್ನಾಗ ವ್ಯಾಪಾರ ಮಾಡೋಕೆ ಹೇಳ್ಕೊಟ್ಟು ನನ್ನ ಕಡೆ ಆಲ್ಮೋಸ್ಟು ಇಷ್ಟೇ ಅಂತ ಲೆಕ್ಕ ಹೊಡೆದು ಹೇಳಲ್ಲ ಸ್ನೇಹಿತರೆ. ತೊಗೊಂಡಾರ ನಮಗೆಲ್ಲ ಸಂಸಾರಕ್ಕೆ ಹೆಲ್ಪ್ ಆಗೈತಿ. ಸುಳ್ಳೆ ಒಬ್ಬರಲಿಂತ ಲಾಭ ಆಗಿಲ್ಲ ಅಂತ ಹೇಳೋದು ಅಷ್ಟೊಂದು ಸರಿ ಅಲ್ಲ. ಇಲ್ಲ, ಹೊರಗಡೆ ತೊಗೊಳಕ್ಕಿಂತ ನಿಮ್ಮ ಕಡೆ ತೊಗೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಬಟ್ಟೆನೂ ಚಲೋ ಇರ್ತಾವೆ ಅಂತೇಳಿ ತೊಗೊಂಡಾರ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಟ್ಟೆ ತೊಗೊಂಡಾರ. ಅದು ಎಷ್ಟೇ ಇರಲಿ ಅಮೌಂಟು ಲೆಕ್ಕ 1 ರೂಪಾಯಿ ತಪ್ಪಲಾರ ನಮಗೆ ಕೊಟ್ಟಾರ. ಮತ್ತು ಅಲ್ಲಿ ನಿಂತು ನಡಬಾರಕ್ಕೆ ಏನು ಮಾಡಿ ಸ್ನೇಹಿತರೆ, ಅಕ್ಕೋರು ಏನೈತೆ ಅವ್ರ ಕಡೆ ಎಷ್ಟಾಗೈತೆ ಅಲ್ಲಿ ತೊಗೊಂಡಾರ. ಈಗ ಯೂಟ್ಯೂಬ್ನಾಗ ಎಲ್ಲರೂ ಬಟ್ಟೆ ಮಾರ್ತಾರೆ. ಎಲ್ಲರ ಕಡೆ ಶಿಲ್ಪ ಮಿಡಲ್ ಕ್ಲಾಸ್ ಶಿಲ್ಪ ಅಕ್ಕನ ಕಡೆ ತೊಗೊಂಡಾರ. ಮತ್ತು ಅವ್ರೇನು ಹಿಂಗಂದ್ರೆ ಸ್ನೇಹಿತರೆ, ನೀವು ನಮ್ಮ ತಾಕ್ಬಿಟ್ಟು ಅಲ್ಲಿ ತೊಗೊಳಕತ್ತೀರಿ. ಯಾಕಂದ್ರೆ ಅವ್ರು ತಿಳಿದವ್ರು ಸ್ನೇಹಿತರೆ. ಯಾಕಂದ್ರೆ ಅವ್ರು ಮಾತಾಡಲ್ಲ. ಇವ್ನು ಏನಂತಾರಲ್ಲ, ಒಂದು ದಿನಕ್ಕೆ 18,000 ರೂಪಾಯಿ ದುಡಿತೀನಿ, ಅಕ್ಕಿ ಭಾಳ ಅಂದ್ರೆ ಅಕ್ಕಿ ಜುಜ್ಬಿ
ಒಂದು ವರ್ಷಕ್ಕೆ 17,000 ದುಡಿತಿರ್ಬೇಕು. ಇವಾಗ ಒಂದು ಪೇಮೆಂಟ್ ಆಗೈತೆ, ಇಷ್ಟು ಕೊಬ್ಬೈತೆ ಆಕಿ ಹಂಗೆ ಹಿಂಗೆ ನನ್ನ ಬಗ್ಗೆ ಮಾತಾಡ್ಯಾಳ. ನನ್ನ ಬಗ್ಗೆ ಮಾತಾಡೋಕ್ಕಿಂತ ರೈಟ್ಸ್ ನಮ್ಮ ತಾಯಿ ತಂದೆ ನನಗೆ ಹೆಂಗೆ ಸಂಸ್ಕಾರ ಕಲ್ಸ್ಯಾರ, ನಿಮ್ಮ ತಾಯಿ ತಂದೆ ನಿಮ್ಗೆ ಹೆಂಗೆ ಸಂಸ್ಕಾರ ಕಲ್ಸ್ಯಾರ ಅಂತೇಳಿ ನೀನೇ ತೋರಿಸ್ಕೊಡಕತ್ತಿ ವಿಡಿಯೋದಲ್ಲಿ. ಅದು ನಾನೇನು ಮತ್ತೆ ಇಷ್ಟು ದಿನ ಒಂದು ತಿಂಗಳಾತ್ರಿ ವಿಡಿಯೋ ಮಾಡಾಕಿ. ನಾನು ಯಾಕೆ ತಾಳ್ಮೆ ನಿಂತ ಇದೀನಂದ್ರೆ ನೀವು ತಿಳ್ಕೊರಿ. ಯಾಕಂದ್ರೆ ಕೊಚ್ಚಿ ಮ್ಯಾಗ ಕಲ್ಲು ಹೆಸರು ಸಿಡಿದು ನಮ್ಮರಿಗೆ ಅದು. ಹಿಂಗಾಗಿ ನಾವು ಯಾಕೂ ಇದ್ರ ಮಾಡೋಕೆ ಹೋಗಲ್ಲ ಸ್ನೇಹಿತರೆ. ಅದು ಬರುತ್ತೆ, ಎಲ್ಲಿ ಬರುತ್ತೋ ಅದು. ನಿಮಗೇನು ನಮಗೇನು ಅಂದಾರ ಏನಿಲ್ಲ ಹೇಳ್ಬೇಕು, ಅದ್ರ ಬಗ್ಗೆ ವಿಡಿಯೋ ಮಾಡಿರಿ. ಯಾರು ಏನಂತಂದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ, ನಿಮ್ಮ ಕಮೆಂಟ್ ತಿಳಿಸಿ. ಅವ್ರೊಟ್ಟು ಚಾಲೆಂಜ್ ಹಾಕಿ ಅವರಷ್ಟು ನಮ್ಮ ದುಡಿಲಿಕ್ಕೂ ದೇವ್ರು ನಮ್ಮ ನಿಯತ್ ನಿಂತ ಒಂದೇ ರೂಪಾಯಿ ದುಡಿಯಲಕ್ಕ ನಿಯತ್ತಿರಬೇಕು ಸ್ನೇಹಿತರೆ. ಮೋಸ ತಗಲ್ಲ ಮಾಡೇನು ದುಡಿಯಲ್ಲ, ಇನ್ನೊಬ್ರು ಮನೆ ಐತಿ ಹಾಕ್ಯಂದು ದುಡಿಯಲ್ಲ ನಾವು. ವರ್ಷಕ್ಕೆ ನನಗೆ ಎಡ್ಡೆ ಪೇಮೆಂಟ್ ಬರಲ್ಲ, ನಾನು ಒಂದು ಮಗನ ಸಾಲ ಹೋಗುತ್ತೆ ಅಂತೇಳಿ ನಾನು ಯಾವತ್ತೂ ನಿಮಗೆ ಹೇಳ್ಕೊತ ಬಂದೀನಿ ಸ್ನೇಹಿತರೆ. ಸಾಕು, ನಂಗೆ ಅದರಲ್ಲೇ ನೆಮ್ಮದಿ ಇದೆ. ಇದ್ದಿದ್ರಾಗ ನೆಮ್ಮದಿ ಪಡಬೇಕು. ನೀವು ಒಂದು ದಿನಕ್ಕೆ 17,000 ರೂಪಾಯಿ ದುಡಿತಿ ಅಂದರು ನನಗೆ ಬೇಡಮ್ಮ ತಾಯಿ, ನೀನೇ ಇಟ್ಕೋ. ನನಗೇ ಕೊಡಲ್ಲ, ನೀ 17,000 ದುಡಿದ್ರು ಕೊಡಲ್ಲ, ನೀ 20,000 ದುಡಿದ್ರು ಕೊಡಲ್ಲ. ನಿನ್ನ ಶ್ರಮ ನಿನ್ನ ಕಷ್ಟ ನೀನು ದುಡ್ದಿರ್ತಿ. ನಾನು ಎಷ್ಟು ಶ್ರಮ ಪಟ್ಟಿರ್ತೀನಿ, ನಾ ಎಷ್ಟು ಕಷ್ಟಪಟ್ಟಿರ್ತೀನಿ, ನಾ ದುಡ್ದಿರ್ತೀನಿ. ಅದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು? ಸಬ್ಸ್ಕ್ರೈಬರ್ ಅಂದ್ರೆ ನಿನ್ನ ತಾಕೋ ಬಟ್ಟೆ ತೊಗೋಬೋದು, ನಾನು ತಾಕೋ ಬಟ್ಟೆ ತೊಗೋಬೋದು. ಅವ್ರ ಬಟ್ಟೆ ತೊಗೊಂಡಿಲ್ಲ ಅಂತೇಳಿ ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಂಗೆ ಹಿಂಗೆ ಮಾತಾಡಿ ಅದು ಅಷ್ಟೇ ಸರಿ ಅಲ್ಲ ಅನಿಸ್ತಿತ್ತು ನನಗೆ. ನನ್ನ ಬಗ್ಗೆ ಮಾತಾಡ್ದಾಗ ನಾನು ಇಷ್ಟು ಕಾಳಜಿ ತೊಗೊಂಡಿದ್ದಿಲ್ಲ, ಇಷ್ಟು ನನಗೆ ಹಚ್ಚಿದ್ದಿಲ್ಲ. ಏನೋ ಹೇಳ್ಬೇಕು ಅನ್ನಿಸ್ತು ಸ್ನೇಹಿತರೆ, ಹೇಳಿ ನೋಡಿ. ನಾನು ನನ್ನ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬ ಬೇಜಾರಾಗಿದ್ದೆ ಸ್ನೇಹಿತರೆ. ಸುಳ್ಳೆ ಯಾಕೆ ಹೇಳಬೇಕು? ಪ್ರತಿಯೊಂದು ವಿಜ್ಜು ಅಕ್ಕರ ಮುಂದೆ ಹೇಳಿನಿ, ಅಕ್ಕ ಹಿಂಗೆ ಮಾಡ್ಯಾರ ನೋಡಿ. ತುಳಜಾ ಅಕ್ಕರ ಮುಂದೆ ಹೇಳಿನಿ, ಪ್ರತಿಯೊಂದು ಯೂಟ್ಯೂಬರ್ ಮುಂದೆ ಹೇಳಿನಂತ. ಯಾರ ನಂಬರ್ ಐತೆ ಸಮಾಧಾನ ಆಲರ್ಕ ಅವ್ರು ಏನಂದ್ರು, ಓಲಿ ಬಿಡಮ್ಮ ಅವಕ್ಕೆ ಏನು ಅನ್ನೋದು ಗೊತ್ತಾಗುತ್ತಲ್ಲ, ಯಾಕೆ ಸುಮ್ಮನೆ ಇರ್ತಿ, ಇಲ್ಲಿಗೆ ಬಿಟ್ಬಿಡು. ನೀ ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ, ಅವ್ರೇನು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ನಾವು ಎಲ್ಲರೂ ಯೂಟ್ಯೂಬರ್ ಆಗಿ ನಮ್ಮ ಬಗ್ಗೆ ವಿಡಿಯೋ ಮಾಡ್ಯಾರಂದ್ರೆ ಮಾಡಲ್ಲಕ್ಕ. ನಿಮ್ಮ ಸಬ್ಸ್ಕ್ರೈಬರಿಗೂ ಗೊತ್ತಿರುತ್ತೆ, ದೇವ್ರಿಗೂ ಗೊತ್ತಿರುತ್ತೆ. ನೀ ಇಷ್ಟು ಯಾಕೆ ಮನ್ಸಿಗೆ ಹಚ್ಕೊಂಡಿ? ನನ್ನ ಹೆಸರು ತೊಗೊಂಡಿರ ಸ್ನೇಹಿತರೆ. ನನ್ನ ಹೆಸರು ಸಬ್ಸ್ಕ್ರೈಬರು ಕೇಳ್ಯಾರ, ಯಾಕೆ ರೀ ಏನಾಯ್ತು ರೀ, ಯಾಕೆ ಯಾರು ನಿಮ್ಮ ಹೆಸ್ರು ಹೇಳ್ರಿ ಅಂತ. ಅದಕ್ಕಲ್ಲಿ ಆನ್ಸರ್ ಮಾಡ್ಬೇಕಿಲ್ರಿ. ಅಷ್ಟು ಧೈರ್ಯ ಇದ್ರೆ ನನ್ನ ಚಾನಲ್ ಹೆಸರು ಹೇಳ್ಬೇಕಾಗಿತ್ತು ಆಕಿ. ಯಾಕೆ ನನ್ನ ಚಾನಲ್ ಹೆಸರು ತನ್ನ ಚಾನಲ್ದಾಗ ಹೇಳಿದ್ಲ ಅಂದ್ರೆ ನಾನೇನು ಅನ್ನೋದು ಆಕಿ ಅನ್ನೋದು ಆ ಸಬ್ಸ್ಕ್ರೈಬರಿಗೆ ಗೊತ್ತಾಗ್ತಿತ್ತು. ಆದ್ರೆ ಹೇಳಿಲ್ಲ. ಈ ಸುಮ್ಮನೆ ಇನ್ನು ಯೂಟ್ಯೂಬ್ ಮಾಡೋಕತ್ತು, ಯೂಟ್ಯೂಬಲ್ಲೇ ಜಗಳ ಎಬ್ಸ್ಕೊಂಡು ಹೋಗೋದು ಚಲೋ ಅಲ್ಲ ಅಂತೇಳಿ ಒಂದು ತಿಂಗಳ ಬಿಟ್ಟು ಸ್ನೇಹಿತರೆ. ನನಗೆ ಯಾಕೋ ಇವತ್ತು ನಿಮ್ಮ ಕೂಡ ಹಂಚ್ಕೋಬೇಕು, ಭಾಳ ದಿನ ಆಗಿತ್ತು ನಾನು ಹಂಚ್ಕೋಬೇಕಂತ. ಇದನ್ನ ಇಲ್ಲಿಗೆ ಬಿಟ್ರೆ ನಿಮ್ಗೆ ಗೊತ್ತಾದ್ರೂ ಇದಕ್ಕೆಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಮೆಂಟ್ ಮಾಡಿ. ಏನು ಒಂದು ದಿನಕ್ಕೆ 17,000 ರೂಪಾಯಿ ದುಡಿತಲ್ಲ, ಅಷ್ಟು ದುಡಿದಾಲೆಕ್ಕು ಒಂದು ದಿನಕ್ಕೆ ನಾನು 100 ರೂಪಾಯಿ ದುಡಿತೀನೋ ನನಗೆ ಹಮ್ಮಿದೆ ಸ್ನೇಹಿತರೆ. 100 ರೂಪಾಯಿ ದುಡಿದು ನನ್ನ ಮಕ್ಕಳಿಗೆ ಹೆಂಗೆ ಇಡಬೇಕು, ನನ್ನ ಮನೆ ಹೆಂಗೆ ನೋಡ್ಕೋಬೇಕು ಅನ್ನೋದು ದೇವ್ರ ಶಕ್ತಿ ಕೊಟ್ಟರೆ ಸಾಕು. ಇಷ್ಟೇ ಒಬ್ರೊಬ್ರಿಗೆ ಇಷ್ಟು ಶಕ್ತಿ ಇರಲ್ಲ. ನಮ್ಗಿಂತ ಕೀಳಾಗಿ ನೋಡಿದ್ರೆ ನಾವೇ ಬೆಟ್ರ. ಅದನ್ನು ತಿಳ್ಕೊಂಡು ನಾವು ಜೀವನ ಮಾಡ್ತೀವಿ ರೀ. ಅವ್ರಂಗೆ ನಮ್ಮ ದಿನಕ್ಕೆ 17,000 ರೂಪಾಯಿ ದುಡಿದು ಮಾತ್ರ ಬೇಕಾಗಿಲ್ಲ ಸ್ನೇಹಿತರೆ. ಸಾಕ್ರಿ, ದೇವ್ರು ಹೆಂಗೆ ಇಟ್ಟಿರ್ತಾನೆ ನಂಗೆ ಇದ್ದೋಗ್ಬಿಡೋದು. ಇದು 3 ದಿನದ ಜಾತ್ರೆ ಸ್ನೇಹಿತರೆ. ಸುಮ್ಮನೆ ಎದಕ್ಕೆ ಬೇಕು ಜಗಳ ಜೋಟಿ ಅಂತೇಳಿ ನಾನು ಸುಮ್ಮನೆ ಇರೋದು. ಒಮ್ಮೆ ಏನೋ ಹೇಳ್ಬೇಕು ಅನಿಸುತ್ತಾ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿನಿ ಅಷ್ಟೇ ಸ್ನೇಹಿತರೆ. ಅವರು ಮೆಂಟಾಲಿಟಿ ಪ್ರಕಾರ ದೇವ್ರು ಅವ್ರಿಗೆ ಇಟ್ಟಿರ್ತಾರೆ, ನಮ್ಮ ಪ್ರಕಾರ ನಮಗೆ ಇಟ್ಟಿರ್ತಾನೆ. ಅವರು ಮನುಷ್ಯ ಅಂದಮ್ಯಾಗ ಎಲ್ಲರೂ ತಪ್ಪು ಮಾಡೋದು ಕರೆ. ಅವ್ರಿಗೆ ನಮಗೆ ಜಗಳ ಹೇಗೆ ಬಂತು ಏನು ಅನ್ನೋದು ನಿಮಗೆ ಕುತೂಹಲ ಇದ್ರೆ ಕೇಳ್ರಿ. ನಾ ಖಂಡಿತ ಕ್ಲಿಯರಾಗಿ ಅವರು ನಮ್ಮ ಹೆಸರು ತೊಗೊಂಡಿಲ್ಲ, ನಾನು ಅವ್ರ ಹೆಸರು ತೊಗೊಳಲ್ಲ. ಅದನ್ನು ಹೇಳೋದ್ರ ಮ್ಯಾಗ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಎದರ್ಲಿಂದ ಬಂತು, ಹೆಂಗೆ ಬಂತು ಏನಂತ ನಾನು ಹೇಳ್ತೀನಿ. ನಂದು ಮುಚ್ಚಿಡಲ್ಲ, ಅವ್ರದ್ದು ಮುಚ್ಚಿಡೋ ಸ್ನೇಹಿತರೆ. ಹೆಂಗಿರುತ್ತೆ ಹಂಗೆ ಹೇಳ್ತೀನಿ. ಬೇಕಾದ್ರೆ ಕಮೆಂಟ್ ಮಾಡಿ ಕೇಳಿ. ಏನಿಲ್ಲ ನೋಡಿ, ಅವ್ರು ಕಮೆಂಟ್ ಹಾಕಿದ್ದು ಹೇಳ್ತೀನಿ. ಅವ್ರಿಗೆ ನಾನು ಅಷ್ಟು ಮಾಡ್ಯಾರಂದ್ರೆ ಅವ್ರಿಗೆ ಒಂದು ಕಮೆಂಟ್ ಹಾಕಿಲ್ಲ ಸ್ನೇಹಿತರೆ. ನಾನು ಆ ವಿಡಿಯೋಕ್ಕೆ 44,000 ವ್ಯೂಸ್ ಬಂದವು, ಆದರೂ ಒಂದು ಕಮೆಂಟ್ ಹಾಕಿಲ್ಲ. ಯಾಕಂದ್ರೆ ಏನೋ ನಮ್ಮ ಬಗ್ಗೆ ಇನ್ನೊಂದು 2 ವಿಡಿಯೋ ಮಾಡಿ ಅವ್ರು ಬೆಳೀಲಿ ಸಾಕು ಅಷ್ಟೇ. ನಾ ಹೇಳೋದು, ನನ್ನ ಬಗ್ಗೆ ಏನೋ 10 ವಿಡಿಯೋ ಮಾಡಿ ನನಗೆ ಕೆಟ್ಟದ್ದೇ ಅನ್ನಲಿ, ಭಗವಂತಗೊಂದು ಗೊತ್ತಿರುತ್ತೆ ಸ್ನೇಹಿತರೆ. ನಾನು ಹೆಂಗದಿನೋ ನನಗೆ ಗೊತ್ತು, ದೇವ್ರಿಗೆ ಗೊತ್ತಿರುತ್ತೆ ಸಾಕು. ನನ್ನ ಬಗ್ಗೆ 10 ಆಕಿ ಹಂಗಿಲ್ಲ, ಆಕಿ ಸರಿ ಇಲ್ಲ, ಆಕಿ ಹಂಗೆ ಅಂತಂದ್ರೂ ಜನ ಅನ್ನೋದು ಗಡಿಗೆ ಬಾಯಿ ಮುಚ್ಬೋದು, ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಸ್ನೇಹಿತರೆ. ಅದು ನಾನೇನು ಅನ್ನೋದು ನನಗೆ ಗೊತ್ತಿರುತ್ತೆ, ನಾನೇನು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ನಾನೇನು ಈಗ ಅನುಭವಿಸೋಕೆ ಕಷ್ಟನೇ ಸಾಕು. ಇನ್ಯಾಕೆ ಸುಮ್ಮನೆ ಈಗ ಮಾತ್ರ ನಾನು ಮೆಂಟಾಲಿಟಿ ಹಂಗೆ ಐತೆ ನೋಡಿ. ಸಾಕಪ್ಪ, ಇದ್ದಿದ್ರಾಗೇ ಇಷ್ಟು ಕಷ್ಟ ಕೊಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಹೊಂಟೀನಿ. ಶಕ್ತಿನೂ ಕೊಟ್ಟು ಹಿಂಗೆ ಶಕ್ತಿ ಕೊಡು ನನ್ನ ಮಕ್ಕಳಿಗೆ, ಆಶೀರ್ವಾದ ಮಾಡೋಣ ಇಷ್ಟೇ ಬೇಡ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ನೀರು
ತುಂಬ್ಕೊಳಕತ್ತು ನೋಡಿ. ಮನೆ ತೊಳೆದಿನ ಇಷ್ಟು ಬಂದು ನೀರು ನಿಂದಿರ್ತವೆ. ಎಷ್ಟು ಗಲೀಜಾಗೈತೆ ನೋಡಿ ಮನೆ. ಎಲ್ಲ ಕ್ಲೀನ್ ಆಯ್ತು ರೀ. ನಾಸಿಗೆ ಹೋಗಿಬೇಕು. ಹಸಿ ಹೋಗೋದು ಪುಟ್ಟಕ್ಕ ಮಳೆ ಮ್ಯಾಗ ಒಣಾಕ್ತೀವಿ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದೀನಿ ನೋಡಿ. ನಿನ್ನೆ ರಾತ್ರಿ ಎಲ್ಲ ಅಲ್ಲೇ ಹಾಸಿಗೆಗಳು ಬಟ್ಟೆಗಳು ಮನೆಯಾಗೆಲ್ಲ ಅಲ್ಲೇ ಹೋಗಿದ್ದೆ. ಈ ಟೈಮ್ ಬಂದು 12 ಗಂಟೆ ಆಗೈತೆ. ಎಲ್ಲ ಕೆಲಸ ಮುಗಿದೈತೆ ರೀ. ಶ್ರಾವಣಿ ಶ್ರಾವಕುಮಾರ ಸ್ಕೂಲ್ಗೆ ಹೋದ್ರು. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೋಡಿ ಸ್ನೇಹಿತರೆ. ಮಿಶೋದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತೆ ನೋಡಿ. ಅಲ್ಲಿನೂ ಆರ್ಡ್ರ್ ಬರೋದೇ, ಇಲ್ಲಿನೂ ವ್ಯಾಪಾರ ಆಗದ. ಅಲ್ಲಿ ಆರ್ಡ್ರ್ ಬಂದಿತ್ತು ಸ್ನೇಹಿತರೆ. ಅದೊಂದು ಆರ್ಡ್ರ್ ಬಂದಿತ್ತು, ಅಷ್ಟು ಪತ್ಲನೇ ಇಲ್ಲ, ವ್ಯಾಪಾರ ಆಗಿಬಿಟ್ಟೈತಿ. ಅದು ನನಗೇನೋ ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ಮಾಡೋದಲ್ಲ ಮಿಶೋದು. ಒಂದು ಫೈನಲಾಗಿ ಮಿಶೋದೊಳಗೆ ಒಂದು ಆರ್ಡ್ರ್ ಬಂತಲ್ಲ, ಖುಷಿ ಆಯ್ತು. ಆದರೆ ಅದು ಇರ್ಲಿಕ್ಕೆ ಇವತ್ತಿಷ್ಟು ಫೋಟೋ ಶೂಟ್ ಮಾಡಾಕ್ಬೇಕಂತೆ ಮಾಡೀನಿ. ಎಲ್ಲ ಕೆಲಸ ಆಗೈತೆ ರೀ. ಈಗ ಆಲ್ಮೋಸ್ಟು ನಂದು 12 ಗಂಟೆ ಆಗೈತೆ ಟೈಮು. ಇಲ್ಲೆಲ್ಲ ರೊಟ್ಟಿ ರೊಟ್ಟಿ ಮಾಡಿದೆ. ಒಂದಿಷ್ಟು ನಿನ್ನೆ ಮಾದಲಿ ಮಾಡ್ಬೇಕಂತೇಳಿ ಬೆಲ್ಲ ತರಿಸಿದಾಯ್ತು. ಮಾದಲಿ ಮಾಡಲ ಸ್ನೇಹಿತರೆ. ಹಿಂಗಾಗಿ ಇದಿಟ್ಟು ಹುರಿದಿಟ್ಟಿನಿ. ರವೆ ಮಾದಲಿ ಇಟ್ಟು ತಾನಸ್ಕೊಂಡು ರವೆ ಕಡ್ಯಾಕ ತೊಗೊಂಡು ಹುರಿದು ನೋಡಿ. ಹುರಿದಿನಿ. ಇವನ್ನ ಹಾಕಿ ಮಿಕ್ಸ್ ಮಾಡಿ ನಾದ್ಬೇಕು ರೀ. ಮಾದಲಿ ಮಾಡಬೇಕು. ನಮ್ಮ ಮಕ್ಕಳು ಜೀವ ಸ್ನೇಹಿತರೆ. ನಿನ್ನೆ ಒಂದಿಷ್ಟು ದೇವರಿಗೆ ಸಕ್ಕರೆ ತೊಗೊಂಡು ಹೋಗಿದ್ನೆಲ್ಲ. ಅವ್ರು ಅಲ್ಲಿ ಮುತ್ಯಾರು ಏನು ಮಾಡಿದರು, ಮಾದಲಿ ಕೊಟ್ಟಿದ್ರು. ಸ್ವಲ್ಪ ಹಳೆ ಹಾಕಿ, ಅದೇ ಸಕ್ಕರೆ ಹಳೆಗೆ ಹಾಕಿ ಎಡೆ ಕೊಟ್ಟಿರ್ತಾರಲ್ಲ, ಅವ್ರ ಮಂದಿ ಎಡೆ ಕೊಟ್ಟಿದ್ದು ಹಾಕಿದ್ರು ಸ್ನೇಹಿತರೆ. ಹಿಂಗಾಗಿ ಅದು ಅಲಸಂದಿಕಾಳು ಸಾರು ಮಾಡ್ಬೇಕು ನೋಡಿ. ಅಲಸಂದಿಕಾಳು ಸಾಂಬಾರು ಮಾಡಬೇಕು. ಮುಂಜಾನೆ ಪಲ್ಯ ಮಾಡೀನಿ, ರೊಟ್ಟಿ ಮಾಡೀನಿ ಸ್ನೇಹಿತರೆ. ಎಲ್ಲ ಪಟ ಕೆಲಸ ಮಾಡ್ಕೊಂಡ್ರಂತ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಕುಡಿ ನೀರು ಬೈದು ನೋಡಲೇ ಇಲ್ಲರಿ. ನೀರ ತುಂಬಿಲ್ಲ. ಒಂದು 10 ರೊಟ್ಟಿ ತಳ್ಳನ ರೊಟ್ಟಿ ಮಾಡೀನಿ ನೋಡಿ. ಬಟ್ಟೆ ಬಾಂಡೆ ಬಿದ್ದಾವಿನ ಮಾಡಬೇಕು. ಬಿಸಿಲು ಬಂದೇ ಬಿಡ್ತಾರೆ ಅಲ್ಲಿ. ನನ್ನ ಹೊಸ ಚಾನಲ್ಲು 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ನೋಡಿ. ತುಂಬ ಖುಷಿ ಆಯಿತು. ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ ನಿನ್ನೆ ವಿಡಿಯೋಕ್ಕೆ ನೋಡಿ. ಸಿಸ್ಟರ್ ನೀವು ಹೇಳಿರಲ್ಲ ಹಿಂದಿ ವಿಡಿಯೋದಾಗ ಮಂತ್ರಾಲಯಕ್ಕೆ ಹೋಗ್ತೀನಿ, ಅದಕ್ಕೆ ಅವ್ರು ಆ ಥರ ಕಮೆಂಟ್ ಹಾಕಿದ್ದು ಅಂತ. ಹೌದು, ನಾನು ಹೇಳಿದ್ದು ಕರೆಕ್ಟು ಸಿಸ್ಟರ್. ಆದರೆ ನಾನು ಮಂತ್ರಾಲಯಕ್ಕೂ ಹೋಗಲ್ಲ ಅಂತಲ್ಲ. ಈ ಕಡೆ ದಿಢೀರನ ನಾನು ಶ್ರೀಶೈಲಕ್ಕೆ ಹೋಗೋದು ಬಂತು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದು. ವಿಡಿಯೋ ಫುಲ್ ನೋಡ್ಲಾರನೇ ಬಂದು ಕಮೆಂಟ್ ಹಾಕಲ್ಲ. ಅವ್ರಿಗೆ ಹೇಳಿದ್ದು ಸಿಸ್ಟರ್. ನಾನು ಹೇಳ್ತೀವಿ, ಟೈಟಲ್ ಒಂದು ತಮ್ಮನೇನೋ ಕೊಟ್ಟಿರ್ತೀವಿ. ಯಾಕಂದ್ರೆ ನಮ್ಮದು ಒಂದು ಏನೋ ಈಗ ನೋಡಿ, ನಾವು ಏನೋ ಯಾರೇ ವ್ಯಾಪಾರ ಬಗ್ಗೆ ಆಗಲಿ ಏನೇ ಇರಲಿ, ಅಲ್ಲೊಂದು ಏನೋ ಮಾಡಾಕತ್ತಂದ್ರೆ ಹೇಳ್ತಾರೆ, ಹಿಂಗೆ ನೋಡಿ ಇವಾಗ ಈ ಬಟ್ಟೆ ಚೆನ್ನಾಗಿ ಬರ್ತಾವೆ, ಈ ಬಟ್ಟೆ ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತಿರ್ತಾರೆ. ಅದು ನಮ್ಮ ಕರ್ತವ್ಯ. ವಿಡಿಯೋ ಒಳ್ಳೆ ಅಂತೇಳಿ ನಾವು ಟೈಟಲು ತಮ್ಮನೇಲಿ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಇರಲಿ ಅಂತೇಳಿ ಹಾಕಿರ್ತೀವಿ. ಆ ಟೈಟಲು ತಮ್ಮನೇಲಿ ನೋಡ್ಕೇರಿ ಅವ್ರು ಕಮೆಂಟ್ ಹಾಕೋದು ತಪ್ಪಲ್ಲ ಸಿಸ್ಟರ್. ವಿಡಿಯೋನ ಫುಲ್ ನೋಡಿ ಕಮೆಂಟ್ ಹಾಕಿದ್ರೆ ಅರ್ಥ ಇರುತ್ತೆ. ಅದಕ್ಕೆ ಹೋಲಿ ಬಿಡಿ, ಏನಾಗುತ್ತೆ ಅಲ್ಲಿ. ನಾವು ಅದಕ್ಕೆ ಇದಿಲ್ಲ. ಒಬ್ಬರು ಸಿಸ್ಟರ್ ಕೇಳಿದರೆ ಅವ್ರಿಗೆ ಹೇಳಿದ್ದು ನೋಡಿ. ನಾನು ಅಲ್ಲಿನ ಉತ್ತರ ಕೊಟ್ಟೀನಿ. ಆದರೆ ನನಗೆ ಕರೆಕ್ಟಾಗಿ ಕಮೆಂಟ್ಗಳು ಒಳ್ಳೆ ರಿಪ್ಲೈ ಕೊಡೋಕೆ ಬರಲ್ಲ. ಅದಕ್ಕೆ ಆದಷ್ಟು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ನಾನು ಇವಾಗ ಹೋಗೋದು ಶ್ರೀಶೈಲಕ್ಕೆ ನೋಡಿ. ನಾನೇ ಹೇಳ್ಬಿಡ್ತೀನಿ. ನಾನೇ ಒಗಟೊಗಟ್ಟು ಹೇಳಿದ್ನಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಂತೆಲ್ಲ ಕಮೆಂಟ್ ಬರ್ತಾವಂತ ನಾ ಯಾಕೆ ಹೇಳ್ಬಿಡ್ತೀನಿ. ಮುಂದಿನ ಒಂದು ತಿಂಗಳು ಹೋಗೋದಿರಲ್ಲಕ್ಕ, ಅಲ್ಲಿ ಎಲ್ಲಿಗೆ ಹೋಗೋದಿರಲ್ಲಕ್ಕ, ನಾನೇ ಅಡ್ವಾನ್ಸ್ ಹೇಳ್ಬಿಡ್ತೀನಿ ನೋಡಿ. ಅದನ್ನು ಗೆಸ್ ಮಾಡಿ ಅಂತ ಇಡೋಕೆ ಹೋಗಲ್ಲ ನಾನು. ಗೆಸ್ ಮಾಡೋಕೆ ಹೋಗಿ ಹಿಂಗಾಗುತ್ತೆ ನೋಡಿ. ಅಪಾರ್ಥ ತಿಳ್ಕೊಂಡ್ಬಿಡ್ತಾರೆ. ನಾನು ಚಾನಲ್ ಇದ್ದೋರ ಅಲ್ಲಿ ಇಲ್ಲಾರ ಸ್ನೇಹಿತರೆ, ಫುಲ್ ವಿಡಿಯೋ ನೋಡಿ. ನೀವು ನೋಡಿದಾರ ಕ್ಲಿಕ್ ಮಾಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ. ಸುಮ್ಮನೆ ನೋಡಿ ಒಂದು ಅರ್ಧ ಮತ್ತು ಟೈಟಲ್ ತಮ್ಮನೇಲಿ ನೋಡಿ ಕಮೆಂಟ್ ಹಾಕ್ತೀನಿ ಅಂದ್ರೆ ಹಾಕ್ಬೇಡ. ನನಗೆ ಒಬ್ಬಾಕಿಗೆ ಅಲ್ಲ, ಪ್ರತಿಯೊಂದು ಯೂಟ್ಯೂಬರ್ ಮಾಡಾಕತ್ತಿರ್ತಾರೆ. ಅಂದ್ರೆ ಎಲ್ಲರೂ ಯೂಟ್ಯೂಬ್ ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನಗೆ ಗೊತ್ತು. ನಾನು ಮಾಡಿ ನನಗೆ ಗೊತ್ತಿರುತ್ತೆ. ಅವರು ಕೂಡ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಸುಮ್ಮನೆ ವ್ಯೂಸ್ಗೋಸ್ಕರ ಅಲ್ರಿ ಸ್ನೇಹಿತರೆ. ಅದನ್ನು ನೋಡಿದ್ರೆ ತಾನೇ ನಮಗೆ ಯೂಸ್ ಆಗೋದು. ನೀವು ಫುಲ್ ವಿಡಿಯೋ ನೋಡಿದ್ರೆ ನಮಗೆ ಹೆಲ್ಪ್ ಆಗೋ ಸ್ನೇಹಿತರೆ. ಸುಮ್ಮನೆ ಒಂದು ಕಮೆಂಟ್ ಹಾಕಿ ಜಸ್ಟ್ ಒಂದು ಕಮೆಂಟ್ ಹಾಕಿ ಹೋಗ್ತೀನಿ ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಲ್ಲ ಸ್ನೇಹಿತರೆ. ಪ್ರತಿ ಯೂಟ್ಯೂಬರಿಗೆ ಇದೆ ಸಮಸ್ಯೆ ನೋಡಿ. ನಂದ ಒಬ್ಬಾಕಿದು ಹೇಳಕತ್ತಿಲ್ಲ. ಬರೀ ನಾ ಮತ್ತು ಇದಿಷ್ಟು ಕೆಲಸ ಮಾಡ್ಕೊಂಡು ಮತ್ತು ಮಾದಲಿ ರೊಟ್ಟಿ ಮಾಡಬೇಕು. ಈಗೇನು ಮಾಡಲ್ರಿ ಮಾದಲಿ ರೊಟ್ಟಿ. ನೈಟಿ ಹಿಡಿಬೇಕಂತ ನೀನು ನೈಟಿ ತೊಗೊಂಡಲ್ಲ. ಅರ್ಜೆಂಟ್ ಫೋನ್ ಹಚ್ಚಿದ್ರು. 1 ಗಂಟೆಗೆ ಬಾರಮ್ಮ ಅಂತ ಹೇಳಿ ಕಸ ಬಾಂಡೆ ವಗೇನ ಮಾಡ್ಕೊಂಬಿಡ್ತೀನಿ. ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿರಿ ಇಲ್ಲೇ ನಾನು ಬಟ್ಟೆ ಬಾಂಡೆ ಮಾಡಿ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಇದೆ. ಅಲ್ಲಿ ನೋಡಿ 4 ಗಂಟೆಗೆ ಟೈಮು. ಇದೊಂದು 3 ನೈಟಿ ಟೀಚಿಂಗ್ ಮಾಡಿದೆ. ಇವೆ ನೈಟಿ ಟೀಚಿಂಗ್ ಮಾಡಬೇಕು. ಶ್ರಾವಣಿ ಕೂಡ ಇನ್ನೊಂದು 1.5 ತಾಸನೇ ಬರ್ತಾಳ್ರಿ. 1-2 ವೇಳೆ ಒಂದು ನೈಟಿ ವ್ಯಾಪಾರ ಆಯಿತು ಸ್ನೇಹಿತರೆ. ಹಾಗೆ ನೋಡಿ ಕಸ್ಟಮರ್ ಅಂದ್ರೆ ಹಂಗೆ ಬರೋದು. ದಾಂಧೆ ಅಂದಮೇಲೆ ಹಾಗೆ ನೋಡಿ. ದಾಂಧೆ ಅಂದ್ರೆ ಆಮೇಲೆ ಹೊಟ್ಟಿಗೆ ಊಟ ಕಾಣಲ್ಲ ಸ್ನೇಹಿತರೆ. ಟೈಮು 4-10 ನಿಮಿಷ ಆಗೈತೆ. ಬರೀ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಒಂದು ತಮ್ಮನೇಲಿ ಟೈಟಲ್ ಹಾಕೋದು ಹಾಕಿ ರೇಖಾ ಟೈಲರಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಟೀಚಿಂಗ್ ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ರೀ. ರಾತ್ರಿ ಒಗಿಬೇಡ ಅಂತ ಯಾರೊಬ್ರು ಅಕ್ಕಾರ ಬಟ್ಟೆ
ಬಾಂಡೆ ತಿಕ್ತಿ ನೋಡೋಣ್ರಿ ಆದ್ರೂ ಹೋಗಿತ್ತು ಅಲ್ಲಿ ಕಂಡ್ಬಿಡ್ತು ನೋಡಿ ಸ್ನೇಹಿತರೆ. ಬಾ ಶ್ರವಣ, ಈ ನೈಟಿ ಹಿಂಗೈತೆ ನೋಡಿ ತೊಗೊಂಡಾರಿ ಹಿಡಿಯಾಕೆ ಕೊಟ್ಟ ಸ್ನೇಹಿತರೆ. ಬಿಸಿಲು ನೋಡಿ ನೀವು 4 ಗಂಟೆ ಆದ್ರೆ ಬಿಸಿಲು ಹುರಿದೇ ಆಗ್ತೈತೆ ನೋಡಿರಿ. ಆಟ ಆಡಕತ್ತ ನೋಡಿ ಶ್ರವಣ. ನೋಡಿ ಸ್ನೇಹಿತರೆ, ನಾನು ನೈಟಿ ಹೊಲಿಗೆ ಹಾಕ್ಬೇಕಂದೆ, 2 ಹೊಲಿಗೆ ಹಾಕ್ಲಿಲ್ಲ. ಅಂಗ ಕಸ ಹುಡುಗೋದು, ಕಸಾಲಿ ಕಸ ಹುಡುಗೋದು, ಊಟ ಮಾಡ್ಕೊಂಡ್ರಾಗ ಮತ್ತೆ ಹಾಲು ತೊಗೊಂಬಂದ್ರು. 1 ಲೀಟ್ರ್ ಹಾಲು ಇದ್ದಿಲ್ಲ, ತೊಗೊಂಬಂದು ತೋರಿಸ್ದೆ ಹಾಲು. ನೋಡಿ ಹಾಲು ತರ್ಸಿನ್ರಿ. ಶ್ರಾವಣ 1 ಕಪ್ ಹಾಕೀನಿ ಕುಡಿಯಾಕ. ಅವ ಮೊಸರು ಉಣ್ಣಲ್ಲ ಸ್ನೇಹಿತರೆ, ನಮಗೆ ಮೊಸರು ಬೇಕ್ರಿ. ಇನ್ನು ಬ್ಯಾಸಿಗೆ ದಿನಕ್ಕೆ ಒಟ್ಟು ಉರಿಯಾಕತ್ತೆ ಸ್ನೇಹಿತರೆ ಕಾವಿ ಹೀಟಿಗೆ. ಅದಕ್ಕೆ ತೊಗೋತೀನಿ. ಅವರು ನೀರು ಹಾಕಂಗಿದ್ರೆ ಹಾಲು ಕೊಡಬೇಡ್ರಿ ಅಂತೀನಿ ನಾನು ಅವರಿಗೆ. 2 ದಿನ ಆಯ್ತು. ಮೊದಲೊಮ್ಮೆ ತೋತಿದ್ದೆ, ಅವರು ಹಿಂಗೆ ನೀರು ಹಾಕೋ ಸಲಾಗನೇ ಹಾಲು ಕೊಡಬೇಡಂತ ಬಿಟ್ಟೆ. ಪಾಕೆಟ್ ಹಾಲು ಹೀಟ್ ಕಾವಾಗ ಸ್ನೇಹಿತರೆ. ಹೀಗಾಗಿ ಇವ್ನ ಎತ್ತಾಕ್ ಬಿಡ್ತೀನಿ. ಇಷ್ಟು ಹಾಲು ಕಾಶಿ ನೋಡ್ರಿ, ಕೆನೆ ಎಷ್ಟ ಮಾಡೈತೆ, ಎಪ್ಪಾಕ್ ಬಿಡ್ತೀನಿ. ಇದು ರೀ ಈ ಸಾರು ಮಾಡಾಕತ್ತೀನಿ ನೋಡಿ. ಸಾರು ಮಾಡಿ ಮಾದಲಿಗೆಲ್ಲ ರೆಡಿ ಮಾಡ್ತೀನಿ. ಮುಂಜಾನೆ ಮಾದಲಿ ಮಾಡಿಬಿಡ್ತೀನಿ. ಒಂದು ಸಾರು ಜಾಸ್ತಿ ಮಾಡಿದ್ನಂದ್ರೆ ಬರ್ತೀನಿ. ನೆಲಕ್ಕೆ ಒಂಚೂರು ಲೇಟ್ ಆಗುತ್ತೆ ಅಂತ ಕಟ್ ಮಾಡ್ತೀನಿ ನೋಡಿ. ಬೆಳ್ಳುಳ್ಳಿ ಜಜ್ಜಿ ಸಾರಿಗೆ ಮತ್ತು ಒಂದು ಸೀರೆ ವ್ಯಾಪಾರ ಆತ್ರಿ. ಈಗ ಸಾಂಬಾರು ಮಾಡಿಬಿಡ್ತೀನಿ ರೀ. ರೊಟ್ಟಿ ಅದಾವ ಮುಂಜಾನೆ. ಇವು ತಳಗೂ ಒಂದು 10 ರೊಟ್ಟಿ ಮಾಡಿಟ್ಟಿನಿ. ಯಾಕಂದ್ರೆ ಮಲ್ಲೈಗೆ ಹೊಂಟಿನಲ್ಲ, ನಾ ಕಟ್ಕೊಂಡೇನು ಹೋಗಲ್ಲ, ಏನೋ ಗೊತ್ತಿವಲ್ಲ. ಬಸ್ಸಿಗೆ ಹೋಗ್ಬೇಕು, ಟ್ಯಾಕ್ಸ್ ಅಂತಾರ, ಬಸ್ ಅಂತಾರ ನೋಡ್ಬೇಕ್ರಿ. ಮತ್ತು ಟ್ಯಾಕ್ಸ್ ಆದ್ರೆ ಬುಕ್ಕಿ ಟ್ಯಾಕ್ಸಿನ ಕೂಡ ಹೋಗ್ಬಿಡತ್ರಿ. ಇನ್ನು ನಾವು ಬಸ್ ಇರ್ಲಿಕ್ಕೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ಬಂದ್ ಮಾಡಿ ಸಾರಿ ಒಗ್ಗರಣೆ ಹಾಕಿ ಮತ್ತು ಇದು ಮಾಡ್ತೀನಿ ರೀ, ಮಾದಲಿ ರೊಟ್ಟಿ ಮಾಡ್ತೀನಿ ರೀ. ಮಾದಲಿ ರೊಟ್ಟಿ ಮಾಡಿ ಮಿಕ್ಸಕ್ಕೆ ಹಾಕ್ತೀನಿ. ಹಿಂಗಾಗಿ ಮಾಡಿ ಆಗಲ್ಲ ಈಗ. ಅದ್ರಾಗ ಬಿಸಿ ಎಲ್ಲ ಸಜ್ಜು ಮಾಡಿ ಮುಂಜಾನೆ ಇಟ್ಟಿನಿ ರೀ, ನೋಡ್ತಿರ್ಬೇಕು. ಅವು ಮತ್ತು 3 ನೈಟಿ ತೊಗೊಂಡ್ರು. ಮತ್ತು ಹೊಲಿಗೆ ಹಾಕಿ ಕೊಡ್ತೀನಿ ಅಂತ ತೊಗೋತೀನಿ ರೀ ಅಂದ್ರೆ ಅವರು. ಮತ್ತು ಅವರು 3 ನೈಟಿ ಹೊಲಿಗೆ ಹಾಕಿ ಕೊಟ್ಟೆ. 120 ರೂಪಾಯಿ ಆಯ್ತು 3 ನೈಟಿಗೆ ಅರ್ಜೆಂಟಿಗೆ. ಮತ್ತೀಗ ಯಾವ ನೈಟಿ ಮೊನ್ನೆ ತೊಗೊಂಡ್ರಿ, ಅವನು ಹೊಲಿಗೆ ಹಾಕಕ್ಕೆ ಇಟ್ಟೀನಿ ರೀ. ಕೈ ತೊಗೊಂಬರ್ತೀನಿ ಕೈಯಾಸಿ. ನೋಡಿ ಮೊನ್ನೆ ಸಾಸಿವೆ ಬೀಗ ಡಬ್ಬಿ ತಿಕ್ಕಿಟ್ಟಿನಲ್ಲ, ಅದರೊಳಗೆ ಏನೇನು ಹಾಕಿ ನೋಡಿ. ಮಾಡಿ ಫುಲ್ಲ ಸುಸ್ತು ಅನ್ಸಂಗೆ ಹಾಕತ್ತೈತೆ ನೋಡಿ ಸ್ನೇಹಿತರೆ. ಏನು ಮಾಡೋದು, ಎಲ್ಲ ಒಬ್ಬರೇ ಅಂದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ರೀ. ಕಷ್ಟ ಅನ್ಕೋದಕ್ಕೆ ಕೂತ್ರು ಮುಗಿಯೋದು, ಕೆಲಸ ಆಗಲ್ಲ ಕಷ್ಟ ಅಂದ್ರೆ. ಮುಂಜಾನೆ ಕುದಿಯಾಕ ಕಾಳು ಭಾಳ ಆಗಿದ್ದು ರೀ. ಇಷ್ಟು ಪಲ್ಯ ಸ್ನೇಹಿತರೆ, ಕಾಳು ಭಾಳ ಸಲಾಗನೆ ಏನು ಮಾಡಿದೆ, ಒಂದಿಷ್ಟು ಕಾಳು ತೆಗೆದಿದ್ದು ಸಾಂಬಾರು ಮಾಡಿರತ್ತೆ. ವಾಸನೆ ಕಾಳು ಸಾಂಬಾರು ಚಲೋ ಆಗುತ್ತೆ, ಅದು ಮಸ್ತ್ ಆಗುತ್ತೆ. ನೋಡ್ರಿ ಇಲ್ಲೇ ಸಾಂಬಾರಿಗೆ ಒಗ್ಗರಣೆ ಹಾಕೀನಿ. ಇವಾಗ ಏನೈತೆ ಬರ್ರಿ ನಾನು ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ. ಮಾದಲಿ ಮಾಡಬೇಕು ಆಸ್ರಾವಣ ಇವತ್ತ ರೊಟ್ಟಿ ಮಾಡಿ ಮಿಕ್ಸರ್ಗೆ ಹಾಕಿಟ್ನಿ. ಅದ್ರ ಮಾದಲಿ ಹಂಗೆ ಅಲ್ಲಿ ಗುಡಿ ಹಂಗೆ ಮಾಡಕ್ಕೆ ಬಲ್ಲವ. ಅವ್ರು ಅವದ್ದಲ್ಲೇ ಮಾಡ್ತಾರೆ. ಈಗ ಇದು ಮಾಡ್ತೀನಿ ಬೇಡ. ಹೋಗಿ ಮಿಕ್ಸರ್ಗೆ ಹಾಕೊಂಬಾ. ಮಿಕ್ಸರ್ಗೆ ಕೊಟ್ಟು ಕೇಳ ಅಂತ ತೊಳೆದಿಡು, ನಾನು ರೊಟ್ಟಿ ಮಾಡ್ತೀನಿ.